ಸ್ನೇಹಿತರೆ ನಮಸ್ಕಾರ. ಜ್ಞಾನಗುರು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಸಂಧಿಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದಕ್ಕಿಂತ ಪೂರ್ವದಲ್ಲಿ ನಾವು ವರ್ಣಮಾಲ ಬಗ್ಗೆ ತಿಳ್ಕೊಂಡಿದ್ವಿ. ಯಾಕೆಂದರೆ ಒಂದು ಹಂತವನ್ನು ಮುಗಿದಾದ್ಮೇಲೆ ನಾವು ಅದರ ಬಗ್ಗೆ ಮೆಲುಕು ಹಾಕಬೇಕಾಗತ್ತೆ. ಅಂದರೆ ಅದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಎಷ್ಟಿದಾವೆ ಅಂತೇಳಿ ನಮಗೆ ತಿಳ್ಕೊಬೇಕಾಗತ್ತೆ. ಇಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ ವರ್ಣಮಾಲೆಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಎಷ್ಟು ಬರಬಹುದು ಅಂದರೆ 10 ಇದಾವೆ. ಇನ್ನೂ ಅನೇಕ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಕಂಠ್ಯಕ್ಷರ, ತಾಲವ್ಯಾಕ್ಷರ, ದಂತ್ಯಕ್ಷರ, ಕಂಠೌಷ್ಟ್ಯಾಕ್ಷರ ಅಂತೇಳಿ ಬರ್ತವೆ. ಹೀಗೆ ಅದೇ ರೀತಿಯಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಕೆಲವೊಂದು 11 ಪ್ರಶ್ನೆಗಳನ್ನು ಕೇಳಿದ್ವಿ. 11 ಪ್ರಶ್ನೆಗಳು ಬರ್ಬೋದು. ಅಂದ್ರೆ ಇನ್ನು ಯಾಕೆ ಕೇಳ್ಬೋದು, ಯಾಕೆ ಹಾಕಿರ್ಬೋದು ಅಂತಂದ್ರೆ ನಾವು ಹೇಳ್ತಾ ಇರ್ತೀವಿ ಸದಾ KPSC ಅಥವಾ ಯಾವುದೇ ಪ್ರಶ್ನೆಗಳು ಇದ್ದಾಗ ಈ 2 ವೃತ್ತಗಳನ್ನು ಕೊಟ್ಟಿದ್ದೀವಿ. ಒಂದು ಇದು KPSC ಆಗಿರ್ಬೋದು ಅಥವಾ ಯಾವುದಾದ್ರೂ ಎಕ್ಸಾಮ್ಸ್ ಆಗಿರ್ಬೋದು. ಇದು ಎಕ್ಸಾಮ್ಸ್, ಈ ಸರ್ಕಲ್ ಇರೋದು ಎಕ್ಸಾಮ್ಸ್. ಇದು ಯು ಅಂದ್ರೆ ನೀನು. ಇಲ್ಲಿ ಇದು ನೀನು, ಇದು ಎಕ್ಸಾಮ್ಸ್. ನಾವು ಎಷ್ಟೋ ಸರಿ ನೋಡಿರ್ತೀವಿ, ಒಬ್ಬ ಬಡ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿ 8 ಸರ್ಕಾರಿ ಹುದ್ದೆಗಳನ್ನು ಗಿಟ್ಟಿಸಿಕೊಂಡಿದ್ದಾನೆ, ಅರ್ಹನಾಗಿದ್ದಾನೆ ಅಂತ ಹೇಳ್ತೀವಿ. ಯಾಕಿರ್ತೀವಿ ಅಂತಂದ್ರೆ ಒಂದು ಪಾಠವನ್ನು ಓದ್ಕೊಂಡಿರ್ತಾರೆ, ಅದೊಂದು ಪುಸ್ತಕವನ್ನು ಓದ್ಕೊಂಡಿರ್ತಾರೆ, ಅದ್ರ ಬಗ್ಗೆ ಪ್ರಶ್ನೆಗಳನ್ನು ಅವರು ತೆಗೆದುಬಿಟ್ಟು ವಾರಕ್ಕೊಮ್ಮೆ ಅವರು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿರ್ತಾರೆ. ನಾವು ಎಷ್ಟೋ ವಿದ್ಯಾರ್ಥಿಗಳು, ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಓದ್ಕೊಂಡಿರ್ತೀವಿ, ಅದನ್ನ ಮತ್ತೆ ಮರು ಮೆಲುಕು ಹಾಕೋದಿಲ್ಲ. ವಾಪಸ್ ಅದನ್ನ ತೆಗೆದುಬಿಟ್ಟು ನಾವು ಅದನ್ನ ಪ್ರಶ್ನೆಗಳು ಎಷ್ಟಿದೆ ಅಂತ ಹೇಳಿ ತೆಗೆದಾಕಲ್ಲ. ಸೊ ಹಾಗಾಗಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಸುಮ್ಮನೆ ಓದ್ತಾ ಹೋಗ್ತೀವಿ. ಈ ಪುಸ್ತಕಗಳಿದೆ, ಆ ಪುಸ್ತಕಗಳಿದೆ, ಓದ್ತಾ ಹೋಗ್ತೀವಿ. ಓದ್ತಾ ಹೋದಾಗ ನಾವೇನಾಗಿರ್ತೀವಿ, ನಾವು ಈ ಸರ್ಕಲ್ ಒಳಗಿರ್ತೀವಿ. ಈ ಎಕ್ಸಾಮ್ ಅನ್ನ ಸರ್ಕಲ್ ಒಳಗಡೆ ನಾವು ಇರ್ತೀವಿ ಹೊರತು ನಮ್ಮ ಒಳಗಡೆ ಎಕ್ಸಾಮ್ ಅನ್ನೋದು ಯಾವ ಬರುತ್ತೋ ಅವಾಗ ನಾವು ಈ ಹುದ್ದೆಗಳನ್ನ ಗಿಟ್ಟಿಸ್ಕೊಳ್ತೀವಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿ ಆಗ್ತೀವಿ. ನಾವು ಪ್ರತಿ ಸರಿ ಹೇಳ್ತಾ ಇದ್ದೀನಿ, ಸರ್ಕಲ್ ಒಳಗಡೆ ನಾವು ಪ್ರಶ್ನೆಗಳಿರಬೇಕು ಹೊರತು, ನಮ್ಮ ಸರ್ಕಲ್ ಒಳಗಡೆ ಪ್ರಶ್ನೆಗಳು ಬರಬೇಕು ಹೊರತು ಪ್ರಶ್ನೆಗಳ ಒಳಗಡೆ ನಾವಿರಬಾರ್ದು. ಪ್ರಶ್ನೆಗಳ ಒಳಗಡೆ ನಾವಿದ್ದಾಗ ಅದು ತುಂಬಾ ನಮಗೆ ಗೊಂದಲಮಯ ಆಗತ್ತೆ. ನಾನು ಅದು ಬರೆದಿದ್ದೆ, ಹೋಯ್ತು, ಇದು ಕರೆಕ್ಟ್ ಇತ್ತು, ಓದೋದು ಮಿಸ್ ಆಯ್ತು ಅಂತೇಳಿ. ಯಾಕಂದ್ರೆ ನಾವು ಅದನ್ನ ಓದ್ಕೊಂಡಿರ್ತೀವಿ, ಮಿಸ್ ಆಯ್ತು, ಜಸ್ಟ್ ಒಂದು ಪಾಯಿಂಟ್ ಅಲ್ಲಿ ಮಿಸ್ ಆಯ್ತು ಅಂತ ಹೇಳ್ತೀವಿ. ಅದು ಗೊತ್ತಿತ್ತು, ಡೌಟ್ ಇತ್ತು ಅಂತ ಹೇಳ್ತೀವಿ. ಯಾಕಂದ್ರೆ ಅದನ್ನ ನಾವು ಮೆಲುಕು ಹಾಕಿರಲ್ಲ. ಒಂದ್ಸಾರಿ ಓದ್ಕೊಂಡಿರ್ತೀವಿ, ಮತ್ತೆ ಅದನ್ನ ಮೆಲುಕು ಹಾಕಿರೋದಿಲ್ಲ. ಸೊ ಅದೇ ರೀತಿಯಾಗಿ ನಾವು ಒಂದು ಪುಸ್ತಕದ ಬಗ್ಗೆ ಅಧ್ಯಯನ ಮಾಡಿದಾಗ ಅಥವಾ ಒಂದು ಟಾಪಿಕ್ ವಿಷಯದ ಬಗ್ಗೆ ಅಧ್ಯಯನ ಮಾಡಿದಾಗ, ಅಭ್ಯಸಿಸಿದಾಗ ಅದನ್ನ ಮರು ಮೆಲುಕು ಹಾಕ್ಬೇಕಂತ ಹೇಳ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಕೇವಲ ವರ್ಣಮಾಲೆಯಲ್ಲಿ ಎಷ್ಟು ಪ್ರಶ್ನೆಗಳನ್ನು ಕೇಳಬಹುದು? ಕೇವಲ 11 ಪ್ರಶ್ನೆಗಳನ್ನ ಮಾತ್ರ ಕೇಳಬಹುದಾ? ಸಾಧ್ಯ ಇಲ್ಲ. ಇನ್ನು ಹೆಚ್ಚಿನ ಪ್ರಶ್ನೆಗಳು ಹೇಳಿನಲ್ಲ, ಕಂಠಾಕ್ಷರ, ದಂತ್ಯಕ್ಷರ, ಓಷ್ಟಾಕ್ಷರ, ತಾಲವ್ಯಾಕ್ಷರ, ಇನ್ನು ಅದರಲ್ಲಿ ಬರ್ತವೆ. ಹೇಳ್ತೀನಿ. ಮೊದಲಿಗೆ ಅಚ್ಚ ಕನ್ನಡದ ರಸಸ್ವರಗಳೆಷ್ಟು? ಈ ಅಚ್ಚ ಕನ್ನಡದ ರಸಸ್ವರಗಳೆಷ್ಟು ಅಂದ್ರೆ 5 ಇದಾವೆ. ಅ, ಇ, ಉ, ಎ, ಓ. ಹಾಗಾದ್ರೆ ಇನ್ನೊಂದು ರಸಸ್ವರ ಯಾವುದು? ಸ್ವರ ಯಾವುದು? ರು. ರು ಎಂಬುದು ಯಾವುದರಿಂದ ಬಂದಿದೆ? ಸಂಸ್ಕೃತದಿಂದ ಬಂದ ಸ್ವರ ಆಗಿದೆ. ಹಾಗೆ ಅಚ್ಚ ಕನ್ನಡದ ದೀರ್ಘ ಸ್ವರಗಳೆಷ್ಟು? 5 ಇದಾವೆ. ಅಚ್ಚ ಕನ್ನಡದ ದೀರ್ಘ ಸ್ವರಗಳು 5 ಇದಾವೆ. ಇನ್ನು 2 ದೀರ್ಘ ಸ್ವರಗಳಿದಾವೆ, ಐ ಮತ್ತು ಔ. ಇದಕ್ಕೂ ಬರ್ತೀನಿ. ದೀರ್ಘ ಸ್ವರಗಳು 5 ಯಾವುವು? ಆ, ಈ, ಉ, ಎ, ಓ. ಹಾಗೆ ಸಂಸ್ಕೃತದಿಂದ ಬಂದ ಸ್ವರ, ರಸಸ್ವರ 1, ಅದು ರು. ಸಂಧ್ಯಕ್ಷರಗಳು 2, ಐ ಮತ್ತು ಔ. ಪ್ರಶ್ನೆ ಹೀಗೆ ಕೇಳ್ಬೋದು, ಕನ್ನಡ ವರ್ಣಮಾಲೆಯಲ್ಲಿ ಇರ್ತಕ್ಕಂಥ ಸಂಧ್ಯಕ್ಷರಗಳು ಎಷ್ಟು? 2. ಕನ್ನಡ ವರ್ಣಮಾಲೆಯಲ್ಲಿ ಐ ಎಂಬುದು ಯಾವ ಅಕ್ಷರ? ಒಂದು ದೀರ್ಘ ಸ್ವರ ಅಂತಂದ್ರೆ ಕೇಳ್ಬೋದು ಅಥವಾ ರಸಸ್ವರ ಅಂತಂದ್ರೆ ಕೇಳ್ಬೋದು. ಅಲ್ಲಿ ನಿಮಗೆ ಕೆಲವೊಂದು ಆಯ್ಕೆಗಳಿರ್ತವೆ. 4 ಆಯ್ಕೆಗಳಲ್ಲಿ ಅಂದ್ರೆ ಆಪ್ಷನ್ಗಳಲ್ಲಿ 4 ಆಪ್ಷನ್ಗಳಿದ್ರೆ ಕೊಟ್ಟಿರ್ತಾನೆ. ರಸಸ್ವರ, ದೀರ್ಘ ಸ್ವರ, ಆಮೇಲೆ ಸಂಧ್ಯಕ್ಷರ, ಇನ್ನೊಂದು ವ್ಯಂಜನ ಅಂತ ಆದ್ರೂ ಕೊಡ್ಬೋದು ಅಥವಾ ವಿಸರ್ಗ ಅಂತನಾದ್ರೂ ಕೊಡ್ಬೋದು. ನಮಗೇನು ಅನ್ಸುತ್ತೆ, ಈ 2 ಸಡನ್ ಆಗಿ ನೋಡಿದ ತಕ್ಷಣ, ಇಮ್ಮಿಡಿಯೇಟ್ ಆಗಿ ನೋಡಿದ ತಕ್ಷಣ ನಾವೇನು ಮಾಡ್ತೀವಿ, ಇದು ದೀರ್ಘ ಸ್ವರ. ಐ ಮತ್ತು ಔ ಅನ್ನತಕ್ಕಂಥದ್ದು ದೀರ್ಘ ಸ್ವರ ಅಂತ ನಾವು ಅಲ್ಲಿ ಆಪ್ಷನ್ ಆಯ್ಕೆ ಮಾಡ್ತೀವಿ. ಆದರೆ ಅದು ತಪ್ಪು.
ಯಾವಾಗ ಸಂಧ್ಯಕ್ಷರ ಆದ್ಮೇಲೆ ಅದು ದೀರ್ಘ ಸ್ವರ ಆಯ್ತು. ದೀರ್ಘ ಸ್ವರವಾಗಿ ಸಂಧ್ಯಕ್ಷರ ಆಗಿಲ್ಲ, ಸಂಧ್ಯಕ್ಷರ ಆಗಿ ದೀರ್ಘ ಸ್ವರ ಆಗಿದೆ. ಹಾಗಾಗಿ ಐ ಮತ್ತು ಔ ಅಂತಕ್ಕಂಥದ್ದು ಮೊದಲಿಗೆ ಆಯ್ಕೆ ಮಾಡಬೇಕಾಗಿದ್ದು ಸಂಧ್ಯಕ್ಷರ. ನಿಮ್ಮ ಆಪ್ಷನ್ಗಳಲ್ಲಿ 4 ಆಪ್ಷನ್ಗಳಲ್ಲಿ ಸಂಧ್ಯಕ್ಷರ ಇಲ್ಲ ಅಂದಾಗ ಮಾತ್ರ ಅದು ದೀರ್ಘ ಸ್ವರ ಆಗುತ್ತೆ. ಸಂಧ್ಯಕ್ಷರ ಐ ಮತ್ತು ಔನ ಯಾವ ರೀತಿ ಕೇಳಬಹುದು? ಇನ್ನೊಂದು ರೀತಿಯಲ್ಲಿ ಕೇಳಬಹುದು ಕ್ವಶನ್. ಅ ಮತ್ತು ಎ ಸೇರಿ, ಅ ಪ್ಲಸ್ ಎ ಸೇರಿ ಐ ಆಯ್ತು, ಅ ಪ್ಲಸ್ ಓ ಸೇರಿ ಔ ಆಯ್ತು. ಪ್ರಶ್ನೆಗಳು ಹೆಂಗ್ ಕೇಳ್ತಾನಂತಂದ್ರೆ ಹೀಗೂ ಕೇಳ್ಬಹುದು. ಅ ಮತ್ತು ಎ ಸೇರಿ ಐ ಆಯ್ತು, ಇದು ಏನಂತ ಕೇಳ್ತೀವಿ? ಸಂಧ್ಯಕ್ಷರ ಅಂತ ಕರಿತೀವೋ ಅಥವಾ ದೀರ್ಘ ಸ್ವರ ಅಂತ ಕೇಳ್ತೀವೋ, ಅಥವಾ ಸಂಧಿ ಅಂತ ಏನಾದ್ರೂ ಕೇಳ್ಬಹುದು. ಯಾಕಂದ್ರೆ ಎರಡು ಸ್ವರಗಳು ಸೇರಿದವಲ್ಲಿ ನಮಗೆ ಕೇಳಿಕೆತ್ತದ್ದು 2 ಅಕ್ಷರಗಳು ಸ್ವರಗಳು ಸೇರ್ಕೊಂಡಾಗಿರೋದ್ರಿಂದ ಇದನ್ನ ಸಂಧ್ಯಕ್ಷರ ಅಂತ ಹೇಳ್ತೀವಿ. ಕೆಲವರು ಹೇಳಿರ್ತಾರೆ ಅ ಪ್ಲಸ್ ಇ ಸೇರ್ಕೊಂಡು ಎ ಆಯ್ತು, ಅಥವಾ ಓ ಆಯ್ತು, ಅ ಪ್ಲಸ್ ಉ ಸೇರಿ ಓ ಆಯ್ತು ಅಂದಾಗೆ ನಾವು ಹೇಳಿರ್ತೀವಿ. ಸಂಧಿಗಳನ್ನು ನೋಡಿದಾಗ ವೃದ್ಧಿ ಸಂಧಿ ಅಂತ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅ ಪ್ಲಸ್ ಇ ಸೇರಿದಾಗ ಏಕೈಕ, ಏಕ ಪ್ಲಸ್ ಏಕ ಏಕೈಕ, ಐ ಅಂತಕ್ಕಂಥದ್ದು ಬರುತ್ತೆ. ಜಲ ಪ್ಲಸ್ ಓಘ ಜಲೌಘ ಅಂತ ಆಗುತ್ತೆ. ಹಾಗೆ ಅ ಪ್ಲಸ್ ಎ ಸೇರಿ ಐ ಆಗುತ್ತೆ, ಅ ಪ್ಲಸ್ ಓ ಸೇರಿ ಔ ಆಗುತ್ತೆ. ಹೀಗೂ ಕೇಳಬಹುದು ಪ್ರಶ್ನೆಗಳನ್ನ. ಅಥವಾ ಸಂಧ್ಯಕ್ಷರಗಳು ಎಷ್ಟು ಅಂತ ಕೇಳಬಹುದು. ಐ ಅಂತಕ್ಕಂಥದ್ದು ಯಾವ ಅಕ್ಷರ ಅಂತಾದ್ರೂ ಕೇಳಬಹುದು. ಈ ಒಂದು ಐ ಮತ್ತು ಔಗಳಲ್ಲಿ 3 ರೀತಿಯ ಪ್ರಶ್ನೆಗಳನ್ನ ಕೇಳಬಹುದು. ಅದೇ ರೀತಿ ಕನ್ನಡದ ವರ್ಗೀಯ ವ್ಯಂಜನಗಳು ಎಷ್ಟು? 10 ಇದಾವೆ. ಕಚಟ ತಪ ಮೊದಲನೇ ಸಾಲು, ಗಜಡ ದಬ 3ನೇ ಸಾಲು. ಸಂಸ್ಕೃತದಿಂದ ಬಂದ ವರ್ಗೀಯ ವ್ಯಂಜನಗಳು ಎಷ್ಟು? ಅವು 10 ಇದಾವೆ. 2 ಮತ್ತು 4 ಖಚಟ ತಪ ಗಜಡ ದಬ. ಹೇಳ್ಬೇಕಂದ್ರೆ ಕ ಚ ಟ ತಪ ಗ ಜ ಡ, ಆಮೇಲೆ ಕ ಚ ಘ ಜ. ಈ 1 ಮತ್ತು 3ನೇ ಸಾಲು ಏನಿದಾವೆ ಇದು ಕನ್ನಡದ ವರ್ಗೀಯ ವ್ಯಂಜನಗಳು. 2 ಮತ್ತು 4ನೇ ಸಾಲು ಏನಿದೆ ಅದು ಸಂಸ್ಕೃತದಿಂದ ಬಂದ ವರ್ಗೀಯ ವ್ಯಂಜನಗಳು. ನಿಮಗೆ ಅರ್ಥ ಆಯ್ತು ಅಂತೇಳಿ ಭಾವಿಸ್ತೀನಿ ನಾನು. ಕನ್ನಡದ ವರ್ಗೀಯ ವ್ಯಂಜನಗಳು 10 ಇದಾವೆ, ಸಂಸ್ಕೃತದ ವರ್ಗೀಯ ವ್ಯಂಜನಗಳು 10 ಇದಾವೆ. ಕನ್ನಡದ ವರ್ಗೀಯ ವ್ಯಂಜನಗಳು 1 ಮತ್ತು 3ನೇ ಸಾಲು, ಸಂಸ್ಕೃತ ವರ್ಗೀಯ ವ್ಯಂಜನಗಳು 2 ಮತ್ತು 4ನೇ ಸಾಲು. ಅದೇ ರೀತಿ ಅನುನಾಸಿಕಗಳು. ಅನುನಾಸಿಕಗಳು ಮೂಗಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಏನೆಂದು ಕರೆಯುತ್ತೇವೆ ಅಂತನಾದರೂ ಕೇಳಬಹುದು. ಕನ್ನಡದಲ್ಲಿರ್ತಕ್ಕಂಥ ಕನ್ನಡದ ವರ್ಣಮಾಲೆಯಲ್ಲಿ ಒಟ್ಟು ಅನುನಾಸಿಕಗಳು ಎಷ್ಟು? 5. ಅಥವಾ ಮೂಗಿನ ಸಹಾಯದಿಂದ, ಮೂಗಂತ ಆದರೂ ಕೇಳಬಹುದು. ಕನ್ಫ್ಯೂಸ್ ಮಾಡೋಕ್ಕೆ ಸಮಾನಾರ್ಥಕ ಪದವನ್ನು ಕೇಳಬಹುದು. ನಾಸಿಕ ಸಹಾಯದಿಂದ ಅಂತಾದ್ರೂ ಕೇಳಬಹುದು. ನಾವು ಮೂಗು ಅಂತ ಹೇಳಿರ್ತೀವಿ, ಆ ನಾಸಿಕ ಅಂತ ಬಳಕೆ ಮಾಡಿದಾಗನೂ ಗೊತ್ತಾಗುತ್ತೆ. ನಾಸಿಕ ಸಹಾಯದಿಂದ ಉಚ್ಚರಿಸುವ, ಹೇಳಲ್ಪಡುವ ಅಕ್ಷರಗಳಿಗೆ ಅಥವಾ ನಾಸಿಕದಿಂದ ಸಹಾಯದಿಂದ ಉದ್ಭವ ಆಗುವ ಅಕ್ಷರಗಳಿಗೆ ಏನಂತ ಕರಿತೀವಿ ಅಂದ್ರೆ ಅನುನಾಸಿಕಗಳು. ಇದರಲ್ಲಿ 2 ರೀತಿ ಕ್ವಶನ್ ಆಗುತ್ತೆ. ಅನುನಾಸಿಕಗಳು ಎಷ್ಟು? 1. ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಏನೆಂದು ಕರೆಯುತ್ತೇವೆ ಅನ್ನೋದು ಇನ್ನೊಂದು. ಹಾಗೆ ಕನ್ನಡದ ಅವರ್ಗೀಯ ವ್ಯಂಜನಗಳು ಎಷ್ಟು? 7 ಇದಾವೆ. ಕನ್ನಡದ ಅವರ್ಗೀಯ ವ್ಯಂಜನಗಳು 7. ಅವರ್ಗೀಯ ವ್ಯಂಜನಗಳು 9. ಅದರಲ್ಲಿ ಸಂಸ್ಕೃತದಿಂದ ಬಂದಂತ ಅವರ್ಗೀಯ ವ್ಯಂಜನಗಳು 2, ಶ ಮತ್ತು ಶ. ಹೀಗೂ ಕೇಳಬಹುದು. ಎಲ್ಲಿ ಕೇಳಿಲ್ಲ ಅಂತ ಕೇರ್ಲೆಸ್ ಮಾಡೋದಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಇನ್ನೊಬ್ರು ಯಾರಾದ್ರೂ ಬೇರೆಯವರು ಹೇಳುವಾಗ ಸಮೇತ ನಮಗೆ ಇದು ಅರ್ಥ ಆಗುತ್ತೆ. ಸಂಸ್ಕೃತದಿಂದ ಬಂದ ಅವರ್ಗೀಯ ವ್ಯಂಜನಗಳು 2, ಶ ಮತ್ತು ಶ. ಕನ್ನಡದ ಅವರ್ಗೀಯ ವ್ಯಂಜನಗಳು 7 ಇದಾವೆ. ಒಟ್ಟು ಅಂತ ಕೇಳಿದಾಗ 9 ಬರ್ತವೆ. ಹಳೆಗನ್ನಡ ಅವರ್ಗೀಯ ವ್ಯಂಜನಗಳು, ಇದನ್ನ ಹಳೆಗನ್ನಡ ಪದ್ಯಗಳನ್ನು ಓದುವಾಗ 2 ಬರ್ತವೆ. ಹಳೆಗನ್ನಡ ಅವರ್ಗೀಯ ವ್ಯಂಜನಗಳು 2 ಇದಾವೆ, ರ ಮತ್ತು ಳ. ಈ ರೀತಿ ಬಳಕೆಯಾಗಿರ್ತವೆ. ನೀವು ಹಳೆಗನ್ನಡ ಪದ್ಯಗಳನ್ನು ನೋಡಿದಾಗ ಹರಿಹರ, ರನ್ನ, ಜನ್ನ ಇವರ ಒಂದು ಕೃತಿಗಳನ್ನು ನೋಡಿದಾಗ, ಅವರ ಬರೆದಿರ್ತಂಥ ಕೃತಿಗಳನ್ನ ನೀವು ನೋಡುವಾಗ, ಈ ಲಘು ಗುರು ಹಾಕುವಾಗ, ಛಂದಸ್ಸನ್ನು ನಾವು ಹಾಕುವಾಗ ಅಲ್ಲಿ ಹೆಚ್ಚಾಗಿ ಬಳಕೆ ಆಗಿರುತ್ತೆ. ಅಲ್ಲಿ ನೀವು ನೋಡಬಹುದು ರ ಮತ್ತು ಳನ. ಹಾಗೆ ಅನುಸ್ವರ 1, ವಿಸರ್ಗ 2.
ಯೋಗವಾಹಗಳೆಷ್ಟು 2, ಅನುಸ್ವರ ಎಷ್ಟು 1, ವಿಸರ್ಗ ಎಷ್ಟು ಅದು ಕೂಡ 1. ಸೊ ಇಷ್ಟು ಪ್ರಶ್ನೆಗಳು ನಿಮಗೆ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೀನಿ. ಕೇವಲ 11 ಪ್ರಶ್ನೆಗಳನ್ನು ನಾನು ಇಲ್ಲಿ ಹಾಕಿದ್ದೆ. 11 ಪ್ರಶ್ನೆಯಲ್ಲಿ ಇದರಲ್ಲಿ 3 ಆಯ್ತು, ಅಂದ್ರೆ +2 13. ಹಾಗೆ ಅನುನಾಸಿಕಗಳು 2 ರೀತಿ ಕೇಳಿದೆ, ಅದು ಇನ್ನೂ 1 ಆಯ್ತು, 13 + 1 14. ಹಾಗೆ ಕೇಳಬಹುದು, ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಎಷ್ಟಿದಾವೆ ಅಥವಾ ಏನು? ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಏನಂತ ಕರಿತೀವಿ? ರಸಸ್ವರ. 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ದೀರ್ಘ ಸ್ವರ. 3 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಪ್ಲುತಸ್ವರ ಅಂತೇಳಿ ಕರಿತೀವಿ. ಪ್ಲುತಸ್ವರನು ಬರುತ್ತೆ. ಉದಾಹರಣೆಯನ್ನು ಕೊಡಬಹುದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ. ಉದಾಹರಣೆ, ಈ ಎಸ್ ಆಕಾರ ಚಿಹ್ನೆ ಕೊಟ್ಬಿಟ್ಟು ಈ ಒಂದು ಪದವು ಇದಕ್ಕೆ ಉದಾಹರಣೆಯಾಗಿದೆ. ಇದಕ್ಕೆ ಸರಿಯಾದ ಉದಾಹರಣೆ ರಸಸ್ವರ, ದೀರ್ಘಸ್ವರ, ಪ್ಲುತಸ್ವರ, ಆಮೇಲೆ ಸಂಧ್ಯಕ್ಷರ ಅಂತಲೂ ಕೊಡಬಹುದು, ವ್ಯಂಜನಗಂತಾದ್ರೂ ಕೊಡಬಹುದು. ಇದನ್ನು ನಾವು ಅರ್ಥ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಅಮ್ಮ ಅಂತಕ್ಕಂಥದ್ದು ಪದ ಇದೆ, ವ್ಯಂಜನ ಅಂತಾದ್ರೂ ಹೋಗ್ಬೋದು ನಾವು, ಅಥವಾ ಸಂಧ್ಯಕ್ಷರ ಅಂತ ಹೇಳಿ ಹೋಗ್ಬಿಡ್ತೀವಿ, ಅಥವಾ ಪದ ಅಂತನಾದ್ರೂ ಕೊಡಬಹುದು. ನಮಗೆ ಪ್ಲುತಸ್ವರ ಇದು ಎಸ್ ಆಕಾರದ ಚಿಹ್ನೆ ಬಂದಾಗ ಮಾತ್ರ ಅದು ಪ್ಲುತಸ್ವರ ಅಂದಾಗ ಮಾತ್ರ ಗೊತ್ತಾಗುತ್ತೆ. ನಾವು ಯಾವುದನ್ನು ಅಲ್ಲಗಳೆಯಬಾರದು, ಚಿಕ್ಕದಿದ್ರೂ ಅದನ್ನು ಅಲ್ಲಗಳೆಯಬಾರದು. ಯಾಕಂದ್ರೆ ಆಪತ್ತಿನ ಸಮಯದಲ್ಲಿ ಹುಲ್ಲುಕಡ್ಡೆ ಕೂಡ ಒಂದು ಸಹಾಯ ಆಗುತ್ತೆ ಬದುಕಿಗೆ. ಅದೇ ರೀತಿ ಅಮ್ಮ ಅಂತಕ್ಕಂಥ ಎಸ್ ಆಕಾರ ಚಿಹ್ನೆ ಬಂದಾಗ ಇದು ಪ್ಲುತಸ್ವರ ಅಂತೇಳಿ ನಾವು ಜ್ಞಾಪಕ ಇಟ್ಕೋಬೇಕಾಗತ್ತೆ. ಹಾಗೆ ಇನ್ನೂ ಕೆಲವೊಂದು ಅಕ್ಷರಗಳಿದಾವೆ, ಎಲ್ಲಿ ಉದ್ಭವ ಆಗುತ್ತೆ. ಮೊದಲಿಗೆಲ್ಲ ಕೇಳ್ತಾ ಇದ್ರು ಈ ದಂತ್ಯಕ್ಷರ, ಕಂಠ್ಯಕ್ಷರ, ಕಖ ಗಗಜ್ಞ, ಚ ಝಜಜ್ಞ ಅಂತೇಳಿ. ಹಾಗೆ ಇನ್ನೂ ಒಂದೇ ಮುಂದೆ ಹೋಗ್ಬಿಟ್ಟು ಏನ್ ಕೇಳ್ತಾ ಇದ್ದಾನಂತಂದ್ರೆ, ಅ ಎಂಬ ಅಕ್ಷರವು ಯಾವ ಸ್ಥಾನದಲ್ಲಿ ಹುಟ್ಟುತ್ತದೆ ಅಥವಾ ಈ ಸ್ಥಾನದಲ್ಲಿ ಹುಟ್ಟುತ್ತದೆ? ಕಂಠ್ಯಕ್ಷರ, ದಂತ್ಯಕ್ಷರ, ತಾಲವ್ಯಾಕ್ಷರ, ಓಷ್ಠ್ಯಕ್ಷರ ಅಂತೇಳಿ. ಅವಾಗ ಏನಾಗ್ತೀವಿ? ಯಾಕೆಂದ್ರೆ ನಾವು ಇಷ್ಟನ್ನು ಮಾತ್ರ ಓದ್ಕೊಂಡಿದ್ವಿ. ರಸಸ್ವರಗಳು ಎಷ್ಟು? 5, 6, ದೀರ್ಘ ಸ್ವರಗಳು ಎಷ್ಟು? 7, ಸಂಧ್ಯಕ್ಷರಗಳು ಎಷ್ಟು? 2, ವರ್ಗೀಯ ವ್ಯಂಜನಗಳು ಎಷ್ಟು? 30, 25, ಅವರ್ಗೀಯ ವ್ಯಂಜನಗಳು 9. ಅದರಲ್ಲಿ ವರ್ಗೀಯ ವ್ಯಂಜನ ಆಯ್ತು. ಆಮೇಲೆ ಅಲ್ಪ ಪ್ರಾಣ ಎಷ್ಟು? 10, ಮಹಾಪ್ರಾಣ ಎಷ್ಟು? 10, ಅನುನಾಸಿಕಗಳೆಷ್ಟು? 5. ಇಷ್ಟು ಮಾತ್ರ ನಮಗೆ ಗೊತ್ತು. ಪ್ಲುತಸ್ವರನು ಗೊತ್ತು. ಹಾಗೆ ಕಕ ಗಗಜ್ಞ ಕಂಠ್ಯಕ್ಷರ, ಚ ಝಜಜ್ಞ ತಾಲವ್ಯಾಕ್ಷರ, ಟಟ ಡಡಣ್ಯ ಮೂರ್ಧನ್ಯಾಕ್ಷರ, ತತ ದಧನ್ಯ ದಂತ್ಯಕ್ಷರ, ಪಪ ಬಬಮ ಓಷ್ಠ್ಯಕ್ಷರ. ಇಷ್ಟು ಮಾತ್ರ ಗೊತ್ತು. ಅವರ್ಗೀಯ ವ್ಯಂಜನಗಳು ಎಲ್ಲಿ ಕೇಳಿ ಇಲ್ಲ, ಎಲ್ಲಿ ಉದ್ಭವ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಏನಾಗುತ್ತಂತಂದ್ರೆ ಅಂತಕ್ಕಂಥದ್ದು ಪ್ರಶ್ನೆಯನ್ನು ಕೇಳ್ತಾರೆ. ಇದು KPSCಗಳಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯಾವುದು ಕೇಳಲ್ಲ, ಬಂದಿಲ್ಲ ಬಿಡು ಅನ್ನೋದು ನಮಗೆ ಬೇಡ. ಅದನ್ನ ಅರ್ಥ ಮಾಡ್ಕೊಂಡಾಗ ಕೇಳಿದ್ರು ನಾವು ಹೇಳ್ಬೇಕನ್ನೋ ಒಂದು ಬರುತ್ತೆ. ಯಾವ ಸಮಯದಲ್ಲಿ ಯಾವ ಕ್ವಶನ್ ಬರ್ತಾವಂತ ಗೊತ್ತಾಗಲ್ಲ. ಯಾಕಂದ್ರೆ ನಾವೇ ಹೋಗ್ಬಿಟ್ಟು ಕ್ವಶನ್ ತೆಗೆದುಕೊಂಡ್ ಬಂದಿರಲ್ಲ. ಕೇಳೋರು ಹೆಂಗಾದ್ರೂ ಕೇಳಬಹುದು. ಹಾಗಾದ್ರೆ ಇದು ಯಾವ ಸ್ಥಾನದಲ್ಲಿ ಹುಟ್ಟುತ್ತೆ? ಈ ಅಂತಕ್ಕಂಥದ್ದು ಯಾವ ಸ್ಥಾನದಲ್ಲಿ ಹುಟ್ಟುತ್ತೆ? ಹೂ ಅಂತಕ್ಕಂಥದ್ದು ಯಾವ ಸ್ಥಾನದಲ್ಲಿ ಹುಟ್ಟುತ್ತೆ ಅನ್ನೋದನ್ನ ಮುಂದಿನ ಪ್ರಶ್ನೆಗಳನ್ನು ನಾವು ನೋಡೋಣ. ಕಂಠ್ಯಕ್ಷರ ಅಂದ್ರೆ ಕಂಠದಲ್ಲೇ ಉದ್ಭವ ಆಗತಕ್ಕಂಥ ಅಕ್ಷರಗಳನ್ನು ಕಂಠ್ಯಕ್ಷರ ಅಂತೇಳಿ ಕರಿತೀವಿ. ಇದರಲ್ಲಿ ಸ್ವರನು ಬಂತು, ಸ್ವರಗಳು ಬಂತು, ವ್ಯಂಜನಗಳು ಬಂತು. ಸ್ವರಗಳಲ್ಲಿ ರಸಸ್ವರ, ದೀರ್ಘ ಸ್ವರನು ಬಂತು. ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಸಹ ಬರುತ್ತೆ. ಎಲ್ಲೆಲ್ಲಿ ಉದ್ಭವ ಆಗುತ್ತೆ? ಕಂಠ್ಯಕ್ಷರ ಕಂಠದಲ್ಲಿ ಮಾತ್ರ ಉದ್ಭವ ಆಗೋದು. ಆ, ಕ, ಖ, ಗ, ಘ, ಞ, ಹ, ಹ, ಹ ಹ ಅಂತ ಬರೋದು. ವಿಸರ್ಗ ಇದೆ, ಹ ಇದೆ, ವಿಸರ್ಗ ಇದೆ. ಹಾಗೆ ತಾಲವ್ಯಾಕ್ಷರ ದವಡೆಗಳ ಸಹಾಯದಿಂದ, ಜೆಮ್ಸ್ ಅಂತ ಹೇಳ್ತೀವಲ್ಲ, ಆ ದವಡೆಗಳ ಸಹಾಯದಿಂದ ಉತ್ಪತ್ತಿಯಾಗುವ ಅಥವಾ ಉಚ್ಚರಿಸಲ್ಪಡುವ ಅಕ್ಷರಗಳು ಯಾವುವು? ಈ, ರಸಸ್ವರ, ದೀರ್ಘಸ್ವರ, ಅಲ್ಪ ಪ್ರಾಣ, ಮಹಾಪ್ರಾಣ, ಚ ಚ ಚ ಛ ಜ ಝ ಞ ಯ ಶ. ನಾವು ಯ ಅಂದಾಗೆ 2 ದವಡೆಗಳು ಜಮ್ಸ್ಗಳನ್ನ ನಾವು ಓದ್ತೀವಿ. ಯ ಅಂತ ಹೇಳ್ತೀವಿ. ಶ ಅಂದಾಗನು ನಾವು 2 ದವಡೆಗಳನ್ನ ಅದುಮ್ತೀವಿ. ಮೂರ್ಧನ್ಯಾಕ್ಷರ ನಾಲಿಗೆ ಮೇಲ್ಭಾಗ, ಅಂಗ್ಲ ಅಂತ ಹೇಳ್ತೀವಿ ನಾವು.
ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂಗಳ ಅಂತ ಹೇಳ್ತೀವಿ. ಈ ನಾಲ್ಗೆ ಮೇಲ್ಭಾಗ ಇದೆಯಲ್ವಾ ಅಂಗಳ, ಈ ಅಂಗಳಕ್ಕೆ ನಾಲ್ಗೆಯನ್ನು ತಾಗಿಸಿ ಹೇಳುವುದು. ಟ ಠ ಡ ಢ ಣ ರ ರು ಅಂತ ಹೇಳ್ತೀವಿ. ನಾಲ್ಗೆ ಮೇಲೆ ಸುರುಳಿ ಆಕಾರ ಸುತ್ತಿ ಉಚ್ಚಾರಣೆ ಆಗತ್ತೆ ನೋಡಿ. ರು ಟ ಠ ಡ ಢ ಣ ರ ಶ ಶ ಶ ಅಂದೆಗೆ ನಾಲ್ಗೆ ಸ್ವಲ್ಪ ಸುರುಳಿ ಆಕಾರ ಹಾಗಾಗಿ ಇಲ್ಲಿ ಸ್ವಲ್ಪ ನಿಮಗೆ ಗ್ಯಾಪ್ ಕಾಣಬಹುದು. ಈ ನಾಲ್ಗೆ ಇದೆಲ್ಲ ಶ ಶ ಶ ಅಂದೆಗೆ ಇದು ತಾಗದ್ರೆ ಸ್ವಲ್ಪ ಇಲ್ಲಿ ಗಾಳಿ ಮೇಲ್ಗಡೆಯಿಂದ ಪಾಸ್ ಆಗುತ್ತೆ. ದಂತ್ಯಕ್ಷರ ಹಲ್ಲುಗಳ ಸಹಾಯದಿಂದ ಉತ್ಪತ್ತಿ. ಮೇಲ್ಭಾಗ ಮತ್ತು ಕೆಳಭಾಗದ ಹಲ್ಲುಗಳಿದಾವಲ್ಲ, ಈ ಹಲ್ಲುಗಳಿಗೆ ನಾಲ್ಗೆ ತಾಗುವುದನ್ನ ನಾವು ದಂತ್ಯಕ್ಷರ ಅಂತೇಳಿ ಕರಿತೀವಿ. ತ ನಾಲ್ಗೆ ಈ ಹಲ್ಲಿದೆಯಲ್ಲ, ತ ಥ ದ ಧ ನ ಲ ಲ ನಾಲ್ಗೆ ಮೇಲ್ಭಾಗ ಇದೆಲ್ಲ ಈ ಹಲ್ಲುಗಳಿದಾವಲ್ವಾ, ಈ ಹಲ್ಲುಗಳ ಮೇಲ್ಭಾಗದ ಹಲ್ಲುಗಳಿಗೆ ಲ. ಸ ಸ ನಾವು ಸ ಅಂತ ಹೇಳಲ್ಲ. ಹಲ್ಲು ಮೇಲ್ಭಾಗದ ಹಲ್ಲಿಗೆ ನಾವು ನಾಲ್ಗೆನ ತಾಗಿಸಿ ಹೇಳಲ್ಲ. ಕೆಳಗಿನ ಹಲ್ಲುಗಳಿಗೆ ನಾವು ನಾಲ್ಗೆನ ತಾಗಿಸಿ ಹೇಳಿದಾಗ ಸ ಉದ್ಭವ ಆಗತ್ತೆ. ಹಾಗೆ ಓಷ್ಠಾಕ್ಷರ ತುಟಿಗಳ ಸಹಾಯದಿಂದ ಉತ್ಪತ್ತಿಯಾಗುವ ಅಕ್ಷರಗಳಿಗೆ ಓಷ್ಠಾಕ್ಷರ ಅಂತೇಳಿ ಕರಿತೀವಿ. ಈ ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಒಗಟುಗಳನ್ನು ಕೇಳ್ತಾ ಇರ್ತಾರೆ. ಒಗಟು ಏನು? ಅಪ್ಪ ಅಂದ್ರೆ ಹತ್ತುತ್ತೆ, ಅವ್ವ ಅಂದ್ರೆ ಹತ್ತಲ್ಲ ಅಂತೇಳಿ. ಅಪ್ಪ ಅಂದ್ರೆ ಹತ್ತುತ್ತೆ, ಅವ್ವ ಅಂದ್ರೆ ಹತ್ತಲ್ಲ ಅಂತ ಹೇಳಿದಾಗ ಇದು ಓಷ್ಠಾಕ್ಷರ. ಅಪ್ಪ ಪ ಅಂತಕ್ಕಂಥದ್ದು ಈ ತುಟಿಗಳ ಒಂದಕ್ಕೊಂದು ಅಂಟುಕೊಳ್ಳುತ್ತಲ್ವಾ, ಸೊ ಇದನ್ನ ನಾವು ಓಷ್ಠಾಕ್ಷರ ಅಂತೇಳಿ ಕರಿತೀವಿ. ಉ ಉ ರಸಸ್ವರ ದೀರ್ಘಸ್ವರ, ಅಲ್ಪ ಪ್ರಾಣ ಮಹಾಪ್ರಾಣ, ಅಲ್ಪ ಪ್ರಾಣ ಮಹಾಪ್ರಾಣ, ಅನುನಾಸಿಕ ಮತ್ತೆ ಅನುಸ್ವರ. ಉ ಉ ಪ ಫ ಬ ಭ ಮ ಅನುಸ್ವರ. ಅನುಸ್ವರದಲ್ಲಿ ಕೆಲವೊಂದು ಪುಸ್ತಕಗಳಲ್ಲಿ ಇದನ್ನ ಕಂಠ ನಾಸಿಕ ಅಂತ ಹೇಳಿ ಕೊಟ್ಟಿದ್ದಾರೆ. ಕಂಠ ಮತ್ತು ಮೂಗಿನ ಸಹಾಯದಿಂದ ಉದ್ಭವ ಕಂಠ ನಾಸಿಕ ಅಂತಾನು ಕೊಟ್ಟಿದ್ದಾರೆ. ನೀವು ಅಬ್ಸರ್ವ್ ಮಾಡಬೇಕು, ಕಂಠ ನಾಸಿಕ ಅಂತಾನು ಕೊಟ್ಟಿದ್ದಾರೆ. ಹಾಗೆ ಓಷ್ಠ ಅಕ್ಷರಗಳಂತೂ ಇದೆ. ಹಾಗೆ ನಾಸಿಕ ಅಕ್ಷರಗಳು ಇರೋದು 5 ಇದಾವೆ. ಮೂಗಿನ ಸಹಾಯದಿಂದ ಉದ್ಭವ ಆಗೋದನ್ನ ನಾಸಿಕ ಅಕ್ಷರಗಳು. ಕಂಠ ತಾಲವ್ಯ, ಕಂಠ ಮತ್ತು ದವಡೆಗಳ ಸಹಾಯದಿಂದ ಉದ್ಭವ ಆಗೋದನ್ನು ಕಂಠ ತಾಲವ್ಯ. ಯಾವುವು? ಸ್ವರಗಳಲ್ಲಿ ಎ ಎ ಐ ಎ ಎ ಐ. ಹಾಗೆ ಕಂಠೌಷ್ಠ್ಯ, ಕಂಠ ಮತ್ತು ತುಟಿಗಳಿಂದ ಓ ಓ ಔ ಕಂಠ ಕಂಠೌಷ್ಠ್ಯ ಆಗುತ್ತೆ. ದಂತೌಷ್ಠ್ಯ ಇರೋದು ಒಂದು ವ ಇದೆ. ವ ವ ವ ಅಂತ ಹೇಳ್ತೀವಿ. ಅಂದ್ರೆ ಈ ಹಲ್ಲುಗಳಿದಾವಲ್ವಾ, ಈ ಹಲ್ಲುಗಳಿಗೆ ನಾಲಿಗೆ ಕೆಳಗಡೆ ಹಲ್ಲುಗಳಿಗೆ ನಾಲಿಗೆಯನ್ನು ತಾಗಿದಾಗ ಮತ್ತೆ ತುಟಿಗಳು ಸ್ವಲ್ಪ ವೃತ್ತಾಕಾರವಾಗಿ ಬರುತ್ತೆ. ಸ್ವಲ್ಪ ವೃತ್ತಾಕಾರವಾಗಿ ಬಂದು ಅದು ಉಚ್ಚಾರಣೆ ಆದಾಗ ಇದು ವ ಅಂತಕ್ಕಂಥದ್ದನ್ನ ಬಳಕೆ ಆಗುತ್ತೆ ನೋಡಿ. ವ ವ ವ ಅಂತ ಹೇಳಿ ಅದು ಬಿಟ್ಬಿಟ್ಟು ವ ವ ವ ಅಂತ ಹೇಳಕ್ಕಾಗಲ್ಲ. ವ ವ ವ ಅಂತಂದ್ರೆ ಯಾವುದೊಂದು ಬಕ್ಕ ಕೂಗ್ತಾ ಇದೆ ಅಥವಾ ಬಾತುಕೋಳಿ ಕೂಗೋ ತರ ಕಾಣಿಸುತ್ತೆ. ಈ ಹಲ್ಲುಗಳೇ ತಾಗಿ ತುಟಿಗಳನ್ನ ವೃತ್ತಾಕಾರವಾಗಿ ಸ್ವಲ್ಪ ವೃತ್ತಾಕಾರವಾಗಿ ಉಚ್ಚಾರಿಸಿದಾಗ, ಉಸಿರನ್ನು ಬಿಟ್ಟಾಗ ಅದು ವ ಅಂತಕ್ಕಂಥ ಶಬ್ದ ಬರುತ್ತೆ ಅಥವಾ ಓ ಅಂತಕ್ಕಂಥ ಅಕ್ಷರ ಬರುತ್ತೆ. ಇದನ್ನು ನಾವು ದಂತೌಷ್ಠ್ಯ ಅಂತೇಳಿ ಕರಿತೀವಿ. ಇಲ್ಲಿ ನಿಮಗೆ ಕೇವಲ ಪ್ರಶ್ನೆಗಳನ್ನು ಕೇಳಿದರೆ ಎಷ್ಟು ಪ್ರಶ್ನೆ? 1 2 3 4 5 6 7 8 9 ಪ್ರಶ್ನೆಗಳನ್ನ ಇಂಟು 2 ಮಾಡಬೇಕು. ಗುಣಕಾರ 2 ಮಾಡಿದಾಗ 18 ಪ್ರಶ್ನೆಗಳು ಆಗ್ಬಹುದು. ಹೇಗೆ? ಕಂಠದಿಂದ ಉದ್ಭವಿಸುವ ಅಕ್ಷರಗಳನ್ನು ಏನೆಂದು ಕರೆಯುತ್ತೇವೆ? ಕಂಠಾಕ್ಷರ. ಅ ಅಂತಕ್ಕಂಥದ್ದು ಯಾವ ಸ್ಥಾನದಲ್ಲಿ ಹುಟ್ಟುತ್ತದೆ? ಕಂಠಾಕ್ಷರ. ಅಥವಾ ಎಲ್ಲ ಅಕ್ಷರಗಳು ಅದೇ ರೀತಿ ಕೇಳಬಹುದು. ಎಲ್ಲ ಪ್ರಶ್ನೆಗಳು ಅಷ್ಟು ಕೇಳಬಹುದು ಒಂದು ತಿಳ್ಕೊಂಡ. ಹಾಗೆ ದವಡೆಗಳ ಸಹಾಯದಿಂದ ಉಚ್ಚರಿಸುವುದನ್ನು ನಾವು ಏನಂತ ಕರಿತೀವಿ? ತಾಲವ್ಯಾಕ್ಷರ. ಹೀಗೂ ಕೇಳಬಹುದು, ಉಲ್ಟಾನು ಕೇಳಬಹುದು. ತಾಲವ್ಯ ಎಂದರೆ ಏನು? ತಾಲವ್ಯ ಅಂದರೆ ದವಡೆಗಳ ಸಹಾಯದಿಂದ ಉದ್ಭವಿಸುವುದನ್ನ ತಾಲವ್ಯಾಕ್ಷರಗಳು ಅಂದ್ರೆ ಏನಂತ ಕೇಳಬಹುದು, ಅಥವಾ ದವಡೆಗಳ ಸಹಾಯದಿಂದ ಉದ್ಭವಿಸುವ ಅಕ್ಷರಗಳನ್ನು ಏನಂತಾನು ಕೇಳಬಹುದು. ತಾಲವ್ಯ ಅಂದ್ರೆ ಏನು? ದವಡೆ. ಮೂರ್ಧನ್ಯ ಅಂದರೆ ಏನು? ನಾಲಿಗೆಯ ಮೇಲ್ಭಾಗ. ಮೂರ್ಧನ್ಯ ಅಕ್ಷರಗಳು ಅಂದ್ರೆ ಏನು? ರು ಅಂತಕ್ಕಂಥದ್ದು ಯಾವ ಸ್ಥಾನದಲ್ಲಿ ಹುಟ್ಟುತ್ತೆ? ಒಂದು ಪ್ರಶ್ನೆಯನ್ನ 2 ಮಾಡ್ತಾ ಇದ್ದೀವಿ.
ದಂತ್ಯಕ್ಷರಗಳು. ದಂತ ದಂತ ಅಂದ್ರೆ ಹಲ್ಲು, ಎಲ್ಲರಿಗೂ ಸಾಮಾನ್ಯ ಗೊತ್ತು, ಯಾಕಂದ್ರೆ ದಂತ ವೈದ್ಯ ಅಂತ ಎಲ್ಲ ಕಡೆ ಬರೆದಿರ್ತಾರೆ, ಡೆಂಟಿಸ್ಟ್ ಅಂತ ಬರೀತಾರೆ, ಈಗ ದಂತ ವೈದ್ಯ ಅಂತ ಬರ್ತಾರೆ. ದಂತ್ಯ ಅಕ್ಷರಗಳು ತ ಥ ದ ದ ನ ಲ ಸ. ಓಷ್ಠಾಕ್ಷರ ತುಟಿಗಳ ಸಹಾಯದಿಂದ ಉ ಉ ಪ ಪ ಭ ಭ ಮ ಮ ಉ ಅನುಸ್ವರ. ನಾಸಿಕಾಕ್ಷರಗಳು ಮೂಗಿನ ಸಹಾಯದಿಂದ ಉತ್ಪಾದಿಸುವ ನಾಸಿಕಾಕ್ಷರಗಳು ङ ಞ ನ ನ ಮ. ಕಂಠತಾಲವ್ಯ ಕಂಠತಾಲವ್ಯ. ಕಂಠ ಮತ್ತು ದವಡೆಗಳ ಸಹಾಯದಿಂದ ಕಂಠತಾಲವ್ಯ. ಕಂಠೋಷ್ಠ್ಯ ಕಂಠ ಮತ್ತು ತುಟಿಗಳಿಂದ ಅಂದ್ರೆ ಏನಂತಾನು ಕೇಳಬಹುದು. ದಂತೋಷ್ಠ್ಯ ಇದು ಗೊತ್ತಿದೆ ನಮಗೆ. ಇಷ್ಟು ಗೊತ್ತಿದ್ದಾಗ ಮಾತ್ರ ಇದನ್ನ ಪ್ರಶ್ನೆಯನ್ನ ನಾವು ಏನು ರಿಮೈಂಡ್ ಮಾಡ್ಕೋಬೇಕು ಮತ್ತೆ ಯೋಚನೆ ಮಾಡಬೇಕು. ಇದು ಈ ಕೇಳಿದ್ರೆ ಪ್ರಶ್ನೆ ಹೇಗೆ ಕೇಳಬಹುದು ಅಂತೇಳಿ, ಹಾಗಿದ್ದಾಗ ಮಾತ್ರ ನಮಗೆ ಬರುತ್ತೆ. ಇನ್ನು ಕೆಲವೊಂದು ಪ್ರಶ್ನೆಯನ್ನು ಕೇಳಬಹುದು. ಯಾವ ರೀತಿ ಕೇಳ್ತಾರೆ ಅಂತಂದ್ರೆ 2 ಪ್ರಶ್ನೆಗಳನ್ನ ಕೇಳಬಹುದು. ಯಾವ ರೀತಿ ಕೇಳ್ತಾರೆ? ಕ ಚ ಟ ತ ಪ ಗ ಜ ಡ ದ ಬಗಳು ಇವು ಯಾವ ಅಕ್ಷರಗಳು? ಮೃದು ಅಕ್ಷರಗಳು. ಇವು ಮೃದು ಅಕ್ಷರಗಳು. ಸ್ಮೂತ್ ಆಗಿರ್ತಕ್ಕಂಥ ವರ್ಡ್ಸ್, ಸ್ಮೂತ್ ಆಗಿರ್ತಕ್ಕಂಥ ಅಕ್ಷರಗಳನ್ನಂತ ಹೇಳ್ತೀವಿ. ಹೀಗೆ ಕ ಅಂತ ಬಳಕೆ ಮಾಡ್ತೀವಿ. ಚ ಟ ತ ಪ ಕರ್ಕಶ ಅಕ್ಷರಗಳು. ಸ್ವಲ್ಪ ಉಸಿರನ್ನು ಜೋರು ಬಿಟ್ಟಾಗ, ಹೆಚ್ಚು ಉಸಿರನ್ನು ತೆಗೆದುಕೊಂಡು ಬಿಡುವಾಗ ನಾವು ಮಹಾಪ್ರಾಣಾಕ್ಷರ ಅಂತ ಹೇಳ್ತೀವಲ್ಲ, ಅದೇ ಅಕ್ಷರಗಳು ಕರ್ಕಶ ಅಕ್ಷರಗಳಂತನೂ ಸಹ ಕರಿತೀವಿ. ಒಂದು ಮೃದು ಅಕ್ಷರ, ಇನ್ನೊಂದು ಕರ್ಕಶ ಅಕ್ಷರ. ಕ ಘ ಛ ಝ ಠ ಢ ಅಂತ ಬಳಕೆ ಮಾಡ್ತೀವಲ್ಲ, ಇದನ್ನ ನಾವು ಕರ್ಕಶ ಅಕ್ಷರಗಳು. 1 ಮತ್ತು 3ನೇ ಸಾಲಿನ ಅಕ್ಷರಗಳು ಮೃದು ಅಕ್ಷರಗಳು. 2 ಮತ್ತು 4ನೇ ಸಾಲಿನ ಅಕ್ಷರಗಳು ಕರ್ಕಶ ಅಕ್ಷರಗಳು. ಇದೂ ಬರುತ್ತೆ ಪ್ರಶ್ನೆಗಳು. ಯಾವ ರೀತಿ ಆದ್ರೆ ಕೇಳಬಹುದು. ಅಲ್ಪ ಪ್ರಾಣ ಮಹಾಪ್ರಾಣ, ಅಲ್ಪ ಪ್ರಾಣ ಮಹಾಪ್ರಾಣ. ಮೃದು ಅಕ್ಷರ ಕರ್ಕಶ ಅಕ್ಷರ, ಮೃದು ಅಕ್ಷರ ಕರ್ಕಶ ಅಕ್ಷರ ಅಂತೇಳಿ. ಇನ್ನು ಕೊನೆಯದಾಗಿರ್ತಕ್ಕಂಥ ಅಕ್ಷರ ಏನು? ಅದು ನಾಸಿಕ ಅಕ್ಷರಗಳು. ಅದನ್ನ ಮೃದು ಅಂತ ಹೇಳಕ್ಕಾಗಲ್ಲ, ಕರ್ಕಶ ಅಂತ ಹೇಳಕ್ಕಾಗಲ್ಲ, ನಾಸಿಕ ಅಕ್ಷರಗಳಂತ ಹೇಳ್ತೀವಿ. ಆದರೆ ಇದನ್ನು ಮಾತ್ರ ನಾವು ಗಮನದಲ್ಲಿ ಇಟ್ಕೋಬೇಕು. ಹಾಗೆ ಇನ್ನೊಂದು ಇದೆ, ಕ ಮತ್ತು ಕ. ಇದಕ್ಕೇನು ವ್ಯತ್ಯಾಸ ಇದೆ? ಕ ಅಂತಕ್ಕಂಥ ಅಕ್ಷರದಲ್ಲಿ ಸ್ವರ ಸೇರಿದೆ, ಇದು ಪೂರ್ಣ ವ್ಯಂಜನಾಕ್ಷರ. ಕ ಅಂತಕ್ಕಂಥ ಅಕ್ಷರದಲ್ಲಿ ಯಾವುದೇ ಸ್ವರ ಸೇರಿಲ್ಲ, ಅದು ಅರ್ಧ ವ್ಯಂಜನಾಕ್ಷರ, ಅಂದ್ರೆ ಅಪೂರ್ಣ ವ್ಯಂಜನಾಕ್ಷರ ಅಂತೇಳಿ ಕರಿತೀವಿ. ಪ್ರಶ್ನೆನ ಹೀಗೂ ಕೇಳಬಹುದು, ಪ್ರಶ್ನೆಯನ್ನ ಹೀಗೂ ಕೇಳಬಹುದು. ಕದಲ್ಲಿ ಸ್ವರ ಸೇರ್ಕೊಂಡಿದೆ, ಅದನ್ನ ಪೂರ್ಣ ವ್ಯಂಜನಾಕ್ಷರ, ವ್ಯಂಜನಾಕ್ಷರ ಅಂತಾನೂ ಕರಿತೀವಿ. ಹಾಗೆ ಪೂರ್ಣ ವ್ಯಂಜನಾಕ್ಷರ ಅಂತಾನೂ ಹೇಳ್ತಾರೆ. ಪೂರ್ಣ ವ್ಯಂಜನಾಕ್ಷರ ವ್ಯಂಜನಾಕ್ಷರ ಅಂತ ಹೇಳ್ತೀವಿ. ಕ ಅಂತಕ್ಕಂಥದ್ದನ್ನ ಅರ್ಧ ವ್ಯಂಜನಾಕ್ಷರ ಅಂತೇಳಿ ಕರಿತೀವಿ. ಯಾಕಂದ್ರೆ ಚಿಕ್ಕ ವಿಷಯನ ನಾವು ಗಮನದಲ್ಲಿಟ್ಟುಕೊಂಡಾಗ ಮಾತ್ರ ನಾವು ಪರೀಕ್ಷೆಗಳಲ್ಲಿ ಉತ್ತೀರ್ಣ ಆಗ್ತೇವೆ, ಅಂಕಗಳನ್ನ ಪಡಿತೀವಿ. ಈ ಎಲ್ಲ ಪ್ರಶ್ನೆಗಳು ಕೇವಲ 20 ಪ್ರಶ್ನೆಗಳು, 20ಗಿಂತ ಜಾಸ್ತಿ ಪ್ರಶ್ನೆಗಳಾಗಿದ್ದಾವೆ. ಈ ಎಲ್ಲ ಪ್ರಶ್ನೆಗಳು ನಿಮಗೆ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೀನಿ. ಹಾಗೆ ಇನ್ನೊಂದ್ಸಾರಿ ನೀವು ಓದ್ಕೊಳ್ಳಿ. ಹಾಗೆ ಈ ಇದರಲ್ಲಿ ನಿಮಗೆ ಸಂಪೂರ್ಣವಾಗಿ ಇನ್ನೂ ಅರ್ಥ ಆಗಲಿಲ್ಲ, ಇದನ್ನು ಅರ್ಥ ಆಗಲಿಲ್ಲ ಅಂತಂದ್ರೆ ನನ್ನ ಕನ್ನಡ ವರ್ಣಮಾಲಿ ಅಂತಕ್ಕಂತ ಹೇಳಿ ಮೊದಲನೇ ವಿಡಿಯೋದಲ್ಲಿ ನೀವು ನೋಡಿದಾಗ ಇದು ನಿಮಗೆ ಸಂಪೂರ್ಣ ಆಗತ್ತೆ. ಮೊದಲು ಮತ್ತು 2ನೇ ವಿಡಿಯೋದಲ್ಲಿ ಸ್ವರಗಳು ವ್ಯಂಜನಗಳನ್ನು ಮಾಡಿದ್ದೀನಿ. ನೀವು ಅದರಲ್ಲಿ ನೋಡಿದಾಗ ಇನ್ನು ನಿಮಗೆ ಸರಳವಾಗಿ ಗೊತ್ತಾಗತ್ತೆ. ಅದನ್ನ ವಿಡಿಯೋ ನೋಡಿಬಿಟ್ಟು ಇದನ್ನು ನೀವು ಇನ್ನೊಂದ್ಸಾರಿ ನೋಡಿದಾಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ವರ್ಣಮಾಲೆಯಲ್ಲಿ ಎಲ್ಲಿ ಪ್ರಶ್ನೆ ಕೇಳಿದ್ರು ನಿಮಗೆ ಈಸಿಯಾಗಿ ನೀವು ಮಾತಾಡಬಹುದು ಅಥವಾ ನೀವು ಅದಕ್ಕೆ ಉತ್ತರಿಸಬಹುದು ಅಂತೇಳಿ ನಾನು ಹೇಳಕ್ಕೆ ಭಾವಿಸ್ತೀನಿ. ನಮಸ್ಕಾರ.